flick, flick, forehand flick, forehand tap or backhand flick. So you go forehand flick, forehand tap. So only 50% zone, 50% zone, 25%, 50. So in between ball ಗಳನ್ನ ನಾವು ಫೋರ್ಹ್ಯಾಂಡ್ ಟ್ಯಾಪ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಕ್ಕಾದಂಗೆ ಬಾಲ್ನ ಹೊಡಿಬೇಕು, ಮೇಲೆ ಎತ್ತಬಾರ್ದು. ಸೊ ಜೊತೆಗೆ ಸ್ಪಿನ್ ಆಗಬೇಕು. ಸೊ ಒಂದು 5 to 10 ರೊಟೇಷನ್ ಸ್ಪಿನ್ ಆಗೋ ಥರ. ಸೊ ರ್ಯಾಕೆಟ್ನ ಬಾಲ್ ಹತ್ರ ಹೋಗ್ಬಿಟ್ಟು ಸೊ ಮೂವ್ ಮಾಡೋದಲ್ಲ. ಸೊ ತುಂಬ ಸ್ವಲ್ಪ ಡಿಸ್ಟೆನ್ಸ್ ಇಂದ ಸೊ ಬಾಲಲ್ಲಿ ಏನು ಲೈನ್ ರಿಲೀಸ್ ಆಗುತ್ತೆ. ಸೊ ಬಾಲ್ ಬಂದು ನೆಟ್ ಮೇಲೆ ಏನು ಸೊ ನಿಮ್ಗೆ ಹ್ಯಾಂಗಲ್ ಕಾಣಿಸುತ್ತೆ. ಬೌನ್ಸ್ ಆಗೋರು ವೆಯ್ಟ್ ಮಾಡಿ, ಅದನ್ನ ಬೌನ್ಸ್ನ ಸೊ ಟೈಮ್ ಬ್ಯಾಲೆನ್ಸ್ ಮಾಡಿ, ದೆನ್ ವೆಯ್ಟ್ ಮಾಡಿ, ರಿಫ್ಲೆಕ್ಷನ್ ಬ್ಯಾಲೆನ್ಸ್ ಮಾಡಿ, ದೆನ್ ಬಾಲ್ ರ್ಯಾಕೆಟ್ನ ಸೊ ಫ್ರಮ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ಹ್ಯಾಂಗಲ್ ಸೆಟ್ ಮಾಡಿ ಮೂವ್ ಮಾಡಿ. ನೆಟ್ ಹೈಟಿಂದ ಬಂದಿರುವಂಥದ್ದು ಹ್ಯಾಂಗಲ್, ಅದನ್ನು ಫಸ್ಟ್ ಮೈಂಡ್ ಸೆಟ್ ಮಾಡ್ಕೋಬೇಕು. ದೆನ್ ಫೋರ್ ಹ್ಯಾಂಡ್ ಟ್ಯಾಪ್ ಆರ್ ಫೋರ್ ಹ್ಯಾಂಡ್ ಫ್ಲಿಕ್. ಸೊ ಆರ್ ಈಸಿಯಾಗಿ ಕೂಡ ಸೊ ನೀವು ಸೊ ರೊಟೇಷನ್ ಸೊ ಸಿಂಪಲ್ ಅಂದರೆ ಸಿಂಪಲ್ ಟ್ಯಾಪ್, ಮೀಡಿಯಂ ಟ್ಯಾಪ್, ಸೊ ಹಾರ್ಡ್ ಟ್ಯಾಪ್. So then backhand is same. So almost 25% is then 50% is zone. So open your elbow joint. So wrist inside wrist, flat agಬೇಕು racket. Then left leg forward, right leg backward, upper body ಮುಂದಕ್ಕೆ ಇರಬೇಕು. ಯಾಕೆಂದ್ರೆ ನೀ ಮತ್ತು ಶೋಲ್ಡರ್ ಸೈಡ್ ಈಕ್ವಲ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ಸೊ ಓಪನ್ ಮಾಡಿ, ಸೊ ಬಾಲ್ ಬಂದ ಹ್ಯಾಂಗಲ್ ಸೆಟ್ ಮಾಡಿ, ಬಾಲ್ ಬೌನ್ಸ್ ಆಯಿತು. ಅದು ಬಿಲೋ ದಿ ನೆಟ್ ಇರ್ಬೋದು, ಮೀಡಿಯಂ ನೆಟ್ ಲೆವೆಲ್ ಇರ್ಬೋದು. ಸೊ ಅದನ್ನ ಸೊ ಫಸ್ಟ್ ಸ್ಪಿನ್, ದೆನ್ ಹ್ಯಾಂಗಲ್, ಫಸ್ಟ್ ಹ್ಯಾಂಗಲ್ ಸೆಟ್ ಆಗಿರುತ್ತೆ ನೆಟ್ ಹೈಟ್, ದೆನ್ ಸ್ಟ್ರೋಕ್. ಸೊ ಸ್ಪಿನ್ ಸ್ಟ್ರೋಕ್, ಸ್ಪಿನ್ ಅಂಡ್ ಸ್ಟ್ರೋಕ್ ಕಂಟಿನ್ಯೂಸ್, ಎರಡು ಪ್ರಾಪರ್ ಕೋಆರ್ಡಿನೇಟ್ ಆಗಬೇಕು. ಸೊ ಹಿಂಗೆ ಎತ್ತಿರೋ ಬಾಲ್ ರಬ್ಬರ್ ಟಚ್ ಆಗ್ತದೆ, ಬಾಲ್ ಆಚೆ ಹೋಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸ್ಪಿನ್ ಅಪೋನೆಂಟ್ ಕಡೆಯಿಂದ ಬರುವಂಥ ಸ್ಪಿನ್ನು ಜಸ್ಟ್ ರ್ಯಾಕೆಟ್ನ ಜಸ್ಟ್ ಏನು ಮೂಮೆಂಟ್ ಇಂದ ರ್ಯಾಕೆಟ್ಗೆ ರಬ್ಬರ್ ಟಚ್ ಆದರೆ, ಸೊ ಬಾಲ್ ಬಂದು ರಬ್ಬರ್ಗೆ ಬಾಲ್ ಟಚ್ ಆದರೆ ಸೊ ಬಾಲ್ ಸ್ಪಿನ್ ಸ್ಟಾಪ್ ಆಗಿರುತ್ತೆ. ಬಾಲ್ ಸ್ಪಿನ್ ಸ್ಟಾಪ್ ಆಗಿರೋ ಜೊತೆಗೆ ರಿವರ್ಸ್ ಸ್ಪಿನ್ ಕನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಸೊ ಫ್ಲಿಕ್. ಸೊ ದೆನ್ ಆಲ್ಮೋಸ್ಟ್ 75% ಝೋನಲ್ಲಿ ಬೀಳೋದು ಕೂಡ ಸೊ ಎಲ್ಬೋ ಓಪನ್ ಮಾಡ್ಕೋಬೇಕು. ಪುಷಿಂಗ್ ಆರ್ ಸರ್ವಿಸಸ್ ಬಾಲ್, ಸೊ ಫುಲ್ ಎಲ್ಬೋ ಓಪನ್ ಮಾಡಿ ಲೆಫ್ಟ್ ಲೆಗ್ ಮುಂದೆ ಇಟ್ಕೋಬೇಕು, ಆ ರೈಟ್ ಲೆಗ್ ಮುಂದೆ ಇಟ್ಟು ಎಲ್ಬೋ ಓಪನ್ ಮಾಡ್ಕೋಬೇಕು. ಬಾಲ್ ಬರೋ ಟೈಮ್ಗೆ ಬಾಲ್ ಬೌನ್ಸ್ ಆದ್ಮೇಲೆ ಸಿ ಮೂವ್ಮೆಂಟ್ ಹಿಂಗೆ ಹೋಗ್ಬೇಕು. ಕಾಲ್ನ ಇಡೋದ್ರ ಜೊತೆಗೆ ಸೊ ಮೂವ್ಮೆಂಟ್, ಜಸ್ಟ್ ಮೂವ್ಮೆಂಟ್, ಇಲ್ಲ ಅಷ್ಟೇ ಜಸ್ಟ್ ಮೂವ್ಮೆಂಟ್. ಸೊ ಈ ಅಪ್ಪರ್ ಬಾಡಿ ಜೊತೆಗೆ ಸೊ ಈ ಮೂವ್ಮೆಂಟ್ ಬಂದು ನೆಕ್ಸ್ಟ್ ಸ್ಟ್ರೋಕ್ ಹೋಗ್ಬೇಕು. ಸೊ ಇದು ಫೋರ್ ಹ್ಯಾಂಡ್ ಅಂಡ್ ಬ್ಯಾಕ್ ಹ್ಯಾಂಡ್. ಅದು ನಿಮ್ಗೆ ಆಡ್ತಾ ಆ ಒಂದು ಕಾಂಟ್ಯಾಕ್ಟ್ ಮೆಥಡ್ ಕರೆಕ್ಟ್ ನಿಮಗೆ ಸೊ ಮೈಂಡ್ ಮತ್ತೆ ಹ್ಯಾಂಡ್ ಅಲ್ಲಿ ಹಾಗ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಇದು ಫೋರ್ ಹ್ಯಾಂಡ್ ಫ್ಲಿಕ್ ಅಂಡ್ ಬ್ಯಾಕ್ ಹ್ಯಾಂಡ್ ಫ್ಲಿಕ್. ಓಕೆ, ಥ್ಯಾಂಕ್ ಯು.